Hi dear students, welcome to class 6 of the chapter sets. So student, in class 5, so far we discussed 6 questions. So in those six questions, they asked to express the given set in set builder form in roster form. ಮಕ್ಕಳೇ ಇಂದಿನ ಕ್ಲಾಸ್ 5ಅಲ್ಲಿ ನಾವು ಒಂದು 6 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಆ 6 ಪ್ರಶ್ನೆಗಳಲ್ಲಿ ನಮಗೆ ಸೆಟ್ಸನ್ನು ರೋಸ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕೇಳಿದರು. ಅಂದರೆ ನಮಗೆ 6 ಪ್ರಶ್ನೆಯಲ್ಲೂ ಕೂಡ ಸೆಟ್ ಬಿಲ್ಡರ್ ಫಾರ್ಮಲ್ಲಿತ್ತು. 2 ಪ್ರಾಬ್ಲಮಲ್ಲಿ ಸೆಟ್ಸ್ ವರ್ಬಲ್ ಫಾರ್ಮಲ್ಲಿತ್ತು. ನಾವು ಅದನ್ನು ರೋಸ್ಟರ್ ಫಾರ್ಮಲ್ಲಿ ಬರೆದಿದ್ದಾಯ್ತು. ಮತ್ತು ಹಾಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಸೇಮ್ ಎಲಿಮೆಂಟ್ ರಿಪೀಟ್ ಆಗಿದ್ದರೆ ನಾವು ಒನ್ ಟೈಮ್ ಮಾತ್ರ ಬರೀಬೇಕು. ರೈಟಿಂಗ್ ದ ಸೇಮ್ ಎಲಿಮೆಂಟ್ 2 or more times is not allowed when expressing set in roster form. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. Still we have 2 more question in this time. Shall we read this question? G is equal to set of all x such that x is a positive integer and x square less than or equal to 40. ಮಕ್ಕಳೇ, ಇಲ್ಲಿ ಸೆಟ್ಟನ್ನು ನಮಗೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರೆಯೋದು. ರೋಸ್ಟರ್ ಫಾರ್ಮ್ ಅಂದರೆ ಏನು? ನಾವು ಪ್ರತಿಯೊಂದು ಎಲಿಮೆಂಟ್ನ ಜಿ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ನ ಲೀಸ್ಟ್ ಮಾಡಿ ಕಾಮದಿಂದ ಸಪರೇಟ್ ಮಾಡಿ ಆ ಎಂಟೈರ್ ಡಿಸ್ಕ್ರಿಪ್ಷನ್ನ ಕರ್ಲಿ ಬ್ರ್ಯಾಕೆಟ್ ಅಥವಾ ಫ್ಲವರ್ ಬ್ರ್ಯಾಕೆಟಲ್ಲಿ ಬರಿಬೇಕಾಗತ್ತೆ. ಇದನ್ನು ಹೇಗೆ ಓದಬೇಕು ನೋಡಿ. ಎಕ್ಸ್ ಅಂದರೆ ಈ ಸೆಟ್ಟಲ್ಲಿರೋವಂಥ ಎನಿ ಎಲಿಮೆಂಟ್. ಎನಿ ಎಲಿಮೆಂಟ್ ಆಫ್ ಸೆಟ್ ಜಿ ಈಸ್ ಎ ಪಾಸಿಟಿವ್ ಇಂಟೀಜರ್. ಎಲಿಮೆಂಟ್ ಆಫ್ ಸೆಟ್ ಜಿ ಈಸ್ ಎ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಇಟ್ಸ್ ಸ್ಕ್ವೇರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 40. ನಾವು ಇಲ್ಲಿ ಏನು ಮಾಡಬೇಕು ಅಂದರೆ, ಇದು ತುಂಬ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಯಾವ ಇಂಟೀಜರ್ಸ್ನ ನಾವು ಸ್ಕ್ವೇರ್ ಮಾಡಿದಾಗ ಲೆಸ್ ದ್ಯಾನ್ 40 ಅಥವಾ ಈಕ್ವಲ್ ಟು 40 ಬರುತ್ತೋ ಅದು ಸೆಟ್ಟನ್ನು ಎಲಿಮೆಂಟ್ಸ್ ಆಗುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಮಕ್ಕಳೇ, ಇಲ್ಲಿ ಹೇಗೆ ಬರಿಬೇಕು ಅಂತ ನೋಡ್ಕೊಳ್ಳಿ. ಇದೊಂದು ನಂಬರ್ ಲೈನ್, ಇದು ರಿಯಲ್ ನಂಬರ್ ಲೈನ್. ಈ ನಂಬರ್ ಲೈನಲ್ಲಿ ನಾವು ರಿಯಲ್ ನಂಬರ್ ಲೈನಲ್ಲಿ ಇಂಟೀಜರ್ಸ್ ಮಾತ್ರ ಡಿನೋಟ್ ಮಾಡ್ತೀವಿ ಕಾಮನ್ ಆಗಿ. Let this point represent the integer 0. This is 1, this is -1, this is this is 2, this is 3, this is 4, this is 5, this is 6, this is 7 and so on up to infinity. To the left of 0, -1, -2, -3, -4, -5, -5, -6, -7 and so on. We know integers are infinitely many in number. ಮಕ್ಕಳು, ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಇಂಟೀಜರ್ಸ್ ಬರೀಬೇಕು, ಅದ್ರ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 40 ಆಗಿರಬೇಕು ಮತ್ತು ಪಾಸಿಟಿವ್ ಇಂಟೀಜರ್ ಆಗಿರಬೇಕು. ವಿ ನೋ 1 ಈಸ್ ಎ ಪಾಸಿಟಿವ್ ಇಂಟೀಜರ್. 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1 ವಿಚ್ ಈಸ್ ಲೆಸ್ ದ್ಯಾನ್ 40. 2 ಈಸ್ ಎ ಪಾಸಿಟಿವ್ ಇಂಟೀಜರ್. 2 ಸ್ಕ್ವೇರ್ ಈಸ್ 4. 3 ಈಸ್ ಎ ಪಾಸಿಟಿವ್ ಇಂಟೀಜರ್. 3 ಸ್ಕ್ವೇರ್ ಈಸ್ 9. 4 ಈಸ್ ಎ ಪಾಸಿಟಿವ್ ಇಂಟೀಜರ್. 4 ಸ್ಕ್ವೇರ್ ಈಸ್ 16. 5 is a positive integer. 5 square is 25. 6 is a positive integer. 6 square is 36. 7 is a positive integer. 7 square is 49. ಇಲ್ಲಿ ಮಕ್ಕಳೇ ಅಬ್ಸರ್ವ್ ಮಾಡಿ. 1, 4, 9, 16, 25, 36 are less than 40. But 49 is greater than 40. Means only these are the positive integers such that their square is less than or equal to 40. ಇನ್ನು ಯಾವುದೇ ಇಂಟೀಜರ್ನ ನೀವು ಪಾಸಿಟಿವ್ ಇಂಟೀಜರ್ನ ಸ್ಕ್ವೇರ್ ಮಾಡಿದ್ರು ಕೂಡ 7, 8, 9, 10, 11, 12 ಆ್ಯಂಡ್ ಸೊ ಆನ್, ದೇರ್ ಸ್ಕ್ವೇರ್ಸ್ ವಿಲ್ ಬಿ
neither equal is greater than 40, greater than 40 and not equal to 40. ದೇರ್ಫೋರ್ ಹಾಗಾದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಏನು ಅಂದರೆ ಪಾಸಿಟಿವ್ ಇಂಟೀಜರ್ ಆಗಿರಬೇಕು, ಲೆಸ್ ದೆನ್ ಆರ್ ದೇರ್ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 40 ಅಂದರೆ 1 2 3 4 5 6. ದೇರ್ಫೋರ್ G in roster form 1, 2, 3, 4, 5, 6. ಸೊ ಇದನ್ನು ನಾವು ಎಕ್ಸ್ ಅಂತ ಹೇಳಿಕೊಂಡು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಮಕ್ಕಳೇ ವಿ ಗೆಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 40. ಸೊ ದಸ್ ವಿ ಎಕ್ಸ್ಪ್ರೆಸ್ ದಿಸ್ ಸೆಟ್ ವಿಚ್ ಇಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಇನ್ ರೋಸ್ಟರ್ ಫಾರ್ಮ್. ಈಗ ಈ ಟೈಪ್ನ ಕೊನೆಯ ಪ್ರಶ್ನೆ ನೋಡೋಣ. H is equal to set of all x such that x is a solution. X is a solution of the equation x square plus x minus 2 is equal to 0. ಸ್ಟೂಡೆಂಟ್, ಸೊ ಇಲ್ಲಿ ನಮಗೆ ಸೆಟ್ಟನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ರೋಸ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಎಚ್ ಸೆಟ್ಟಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟ್ನ ಲೀಸ್ಟ್ ಮಾಡಬೇಕಾಗತ್ತೆ. ಎಕ್ಸ್ ಅಂದರೆ ಎನಿ ಎಲಿಮೆಂಟ್ ಆಫ್ ಸೆಟ್ ಎಟ್. ಸೊ ಎಲಿಮೆಂಟ್ ಆಫ್ ಸೆಟ್ ಎಟ್ ಈಸ್ ಎ ಸಲ್ಯೂಷನ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಸಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಜನರಲಿ ರೂಟ್ ಆಫ್ ಎನ್ ಈಕ್ವೇಷನ್ ಅಂದರೂ ಒಂದೇ, ಸಲ್ಯೂಷನ್ ಆಫ್ ಎನ್ ಈಕ್ವೇಷನ್ ಅಂದರೂ ಒಂದೇ. ಸಲ್ಯೂಷನ್ ಆಫ್ ಈಕ್ವೇಷನ್ ಅಂದರೂ ಒಂದೇ, ರೂಟ್ ಆಫ್ ದ ಈಕ್ವೇಷನ್ ಅಂದರೂ ಒಂದೇ. ಅಂದರೆ ಎಚ್ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಈ ಈಕ್ವೇಷನ್ನ ಸಲ್ಯೂಷನ್. ಅಂದರೆ ಮೊದಲು ನಾವು ಈ ಈಕ್ವೇಷನ್ನ ಸಲ್ಯೂಷನ್ ಕಂಡಿಟ್ಕೊಂಡು ಬರುವಂಥ ಸಲ್ಯೂಷನ್ನ ಲೀಸ್ಟ್ ಮಾಡಬೇಕಾಗತ್ತೆ. ನಾವು ಅದನ್ನು ಒಂದು ಸೈಡಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ 0. ಸ್ಟೂಡೆಂಟ್, ಯು ನೋ ಹೌ ಟು ಫ್ಯಾಕ್ಟರೈಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ಯು ನೋ ಹೌ ಟು ಫೈಂಡ್ ದ ಸಲ್ಯೂಷನ್ ಆರ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಪ್ರಾಡಕ್ಟ್ minus 2 into x square minus 2x square minus 2x square. Sum is plus 1x. Therefore, we know 2 ones are 2. Therefore, since we have plus 1x here, factors are plus 2 minus 1. ಅಂದರೆ ನಾವು ಈ ಈಕ್ವೇಷನ್ನ ಮಿಡಲ್ ಟರ್ಮ್ ಪ್ಲಸ್ ಎಕ್ಸ್ನ ಪ್ಲಸ್ 2x ಮೈನಸ್ 1x ಅಂತ ರಿಪ್ಲೇಸ್ ಮಾಡ್ಬೋದು. ಸೊ ಎಕ್ಸ್ ಸ್ಕ್ವೇರ್, ಸೊ ಪ್ಲಸ್ 2x minus 1x minus 2 is equal to 0. In x square plus 2x, x is common into x plus 2. In minus 1x minus 2, I will take out minus 1. In the braces we get x plus 2 is equal to 0. So student, this means again x plus 2 is common. This can be written as x minus 1 into x plus 2 is equal to 0. So this implies x is equal to 1 or x is equal to minus 2 or x is equal to minus 2. Means that 1 and minus 2 are the solution of this equation. ಅಂದರೆ ಇದರ ಅರ್ಥ ಏನಾಗುತ್ತೆ ಅಂದರೆ 1 and minus 2 are the roots of this equation or the solution of this equation. ಈ ಸಲ್ಯೂಷನ್ಸ್ನ ನಾವು ಕರ್ಲಿ ಬ್ರ್ಯಾಕೆಟಲ್ಲಿ ಬರಿಬೇಕಾಗತ್ತೆ. ಸೊ ಕಾಮಯಿಂದ ಸಪ್ರೇಟ್ ಮಾಡಬೇಕಾಗತ್ತೆ. Therefore, the given set H in roster form is nothing but solution of the equation. So 1 comma minus 2 or minus 2 comma 1. ನೀವು ಹೇಗೆ ಬೇಕು ಅಂದರೂ ಬರಿಬೋದು ಮಕ್ಕಳೇ. ಸೊ ರೈಟಿಂಗ್ ಎಲಿಮೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್ ಈಸ್ ಇಮ್ಮೆಟೀರಿಯಲ್. ನೀವು minus 2 comma 1 ಬರಿಬೋದು ಮಕ್ಕಳೇ, ಆರ್ 1 comma minus 2 ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್ ಸೆಟ್. ಅಂದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಅಥವಾ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಈ ಈಕ್ವೇಷನ್ನ ಸಲ್ಯೂಷನ್ ಆಗುತ್ತೆ. Now student, shall we know what is finite set and infinite set? Student, a set A is called as finite set if it contains finite number of elements.
ಯಾವಾಗ ಸೆಟ್ಟಲ್ಲಿ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೋ ನಾವು ಅದನ್ನು ಫೈನೈಟ್ ಸೆಟ್ ಅಂತೇಳಿ. ಅಂದರೆ ಅರ್ಥ ಏನು ಅಂದರೆ ಇಟ್ ಈಸ್ ಎ ಕೌಂಟಬಲ್ ಸೆಟ್. ಮೀನ್ಸ್ ದಟ್ if it is possible to say the number of elements present in the set, then it is countable set and is called as finite set. ಯಾವಾಗ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಗಳು ಇದೆ ಅಂತ ಹೇಳೋಕ್ಕಾಗುತ್ತೋ ಅದನ್ನು ನಾವು ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎನ್ ಇನ್ಫೈನೈಟ್ ಸೆಟ್. ಅಂದರೆ ಸೆಟ್ ವಿಚ್ ಈಸ್ ನಾಟ್ ಫೈನೈಟ್ ಈಸ್ ಕಾಲ್ಡ್ ಆ್ಯಸ್ ಇನ್ಫೈನೈಟ್ ಸೆಟ್. ಅಂದರೆ ಇನ್ಫೈನೈಟ್ ಸೆಟ್ ಅಂದರೆ ಅನ್ಕೌಂಟಬಲ್ ಸೆಟ್. ಅನ್ಕೌಂಟಬಲ್ ಸೆಟ್ ಅಂದರೆ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸೇ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್. ಎಷ್ಟು ಎಲಿಮೆಂಟ್ಗಳು ಇದೆ ಅಂತ ಯಾವಾಗ ಹೇಳೋಕ್ಕಾಗೋದಿಲ್ವೋ ಸೊ ಅದನ್ನು ನಾವು ಇನ್ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಬಟ್ ನಾವು ಡೆಫಿನಿಷನ್ ಬರೀಬೇಕಾದ್ರೆ ಎ ಸೆಟ್ ಕನ್ಸಿಸ್ಟಿಂಗ್ ಆಫ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಫೈನೈಟ್ ಸೆಟ್. A set which is not a finite set is called as an infinite set. ಅಥವಾ a set consisting of infinitely many elements in it is called as infinite set ಅಂತ ಹೇಳ್ತೀವಿ. ಅಂದರೆ ಮಕ್ಕಳೇ, ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಗಳು ಇದೆ ಅಂತ ಹೇಳೋಕ್ಕಾದರೆ ಅದನ್ನು ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಗಳು ಇದೆ ಅಂತ ಹೇಳೋಕ್ಕಾಗೋದಿಲ್ವೋ ಆಗ ಅದನ್ನು ಇನ್ಫೈನೈಟ್ ಸೆಟ್ ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಬೋತ್ ಫಾರ್ ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಲೆಟ್ ಎ ಈಸ್ ಈಕ್ವಲ್ ಟು ಸೆಟ್ ಆಫ್ ವೊವಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಇಟ್ಕೊಳ್ಳಿ. ಸೊ ದೇರ್ ಆರ್ ಹೌ ಮೆನಿ ವೊವಲ್ಸ್? 5 vowels. We know there are 26 letters in English alphabets. So out of 26, 5 are vowels. All you know, A, E, I, O, U. The remaining 21 are called as consonants. The remaining 21 are called as consonant. Means, this is a countable set? Yes. I am able to say the number of elements present in set A. So there exist how many elements in set A? Andre ಎಷ್ಟು ಹೇಳಬಹುದು? 5. So this set in roster form A, E, I, O, U. ಸೊ ಮಕ್ಕಳೇ, ಇದನ್ನು ನಾವು ಫೈನೈಟ್ ಸೆಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಸೆಟ್ಟಲ್ಲಿ 5 ಎಲಿಮೆಂಟ್ ಇದೆ. ನಾನು ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರೆದಾದ ನಂತರ ಸೊ ನಾನು ಕೌಂಟ್ ಮಾಡಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳೋಕ್ಕಾಗತ್ತೆ. ಸೊ ದೆರ್ ಆರ್ ಹೌ ಮೆನಿ ಎಲಿಮೆಂಟ್ಸ್ ಅಂದರೆ 5 ಎಲಿಮೆಂಟ್ಸ್. ಸಿನ್ಸ್ ದಿಸ್ ಇಸ್ ಎ ಕೌಂಟಬಲ್ ಸೆಟ್, ಸೊ ಸೆಟ್ ಆಫ್ ವೊವಲ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫೈನೈಟ್ ಸೆಟ್. Now let shall we see example for infinite set. Let B is equal to set of all natural numbers. Set of all natural numbers. So student, can we say the number of elements in set B? No. Natural numbers ಅಂದರೆ 1, 2, 3, 4, 5, 6, 7, 8, 9, 10 and so on. Process of saying natural numbers doesn't comes to an end. ನೀವು ಹೇಳ್ತಾನೆ ಹೋಗಬೇಕಾಗತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ಆರ್ ಇನ್ಫೈನೈಟ್ ಇನ್ ನಂಬರ್. ಆಲ್ ಯು ನೋ, ಆಲ್ ಟೈಪ್ ಆಫ್ ನಂಬರ್ಸ್ ಆರ್ ಇನ್ಫೈನೈಟ್ ಇನ್ ನಂಬರ್. ಎಷ್ಟು ನ್ಯಾಚುರಲ್ ನಂಬರ್ಸ್ ಇದೆ ಅಂತ ನಾವು ಕೌಂಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ 1000 ಈಸ್ ದ ಲಾಸ್ಟ್ ನ್ಯಾಚುರಲ್ ನಂಬರ್ ಅಂದರೆ ತಪ್ಪು. 1000 ಆದಮೇಲೆ ಕೌಂಟಿಂಗ್ ನಂಬರ್ ಯಾವುದು? 1001. ಸೊ ಪ್ರೋಸೆಸ್ ಆಫ್ ಸೇಯಿಂಗ್ ನ್ಯಾಚುರಲ್ ನಂಬರ್ ಡಸಂಟ್ ಕಮ್ಸ್ ಟು ಎನ್ ಎಂಡ್. ಮೀನ್ಸ್ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಈಸ್ ನಾಟ್ ಫೈನೈಟ್. ಅಂದರೆ ಇಲ್ಲಿ ನಾವು ಈ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ ಮಕ್ಕಳೇ. ಆದ್ದರಿಂದ ಇದನ್ನು ಇನ್ಫೈನೈಟ್ ಸೆಟ್ ಅಂತ ಹೇಳಬೇಕು. ಅನ್ಕೌಂಟಬಲ್ ಸೆಟ್ ಇದು. ಈಗ ಇದನ್ನು ನಾನು ರೋಸ್ಟರ್ ಫಾರ್ಮಲ್ಲಿ ಬರೀತೀನಿ. ಈ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ ಆಲ್ ನ್ಯಾಚುರಲ್ ನಂಬರ್ಸ್. The first natural number is 1, then 2, then 3, then 4. ಮಕ್ಕಳೇ, ಈಗ ಬರಿತಾನೆ ಇರಬೇಕಾಗತ್ತೆ. ಪ್ರೋಸೆಸ್ ಆಫ್ ರೈಟಿಂಗ್ ನ್ಯಾಚುರಲ್ ನಂಬರ್ ಡಸಂಟ್ ಕಮ್ಸ್ ಟು ಎನ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಯಾವ ಸೆಟ್ ಇನ್ಫೈನೈಟ್ ಸೆಟ್ ಆಗಿದ್ದು ಅದನ್ನು ರೋಸ್ಟರ್ ಫಾರ್ಮಲ್ಲಿ ಬರಿಬೇಕಾದ್ರೆ ವಿ ರೈಟ್ ದ ಫಸ್ಟ್ ಫ್ಯೂ ಎಲಿಮೆಂಟ್ಸ್ ಆಫ್ ದ ಸೆಟ್. ಸೊ 2 ಎಲಿಮೆಂಟ್ಸ್, 3 ಎಲಿಮೆಂಟ್ಸ್, ಮಿನಿಮಮ್ ಒಂದು 3 ಎಲಿಮೆಂಟ್ ಬರಿಬೇಕಾದ್ರೆ ಮೊದಲ 3 ಎಲಿಮೆಂಟ್ ಬರೆದಾದ ನಂತರ ಕಾಮ ಬರೆದು ಯು ಕ್ಯಾನ್ ರೈಟ್ ಎನಿ ನಂಬರ್ ಆಫ್ ಎಲಿಮೆಂಟ್ಸ್ ಆ್ಯಸ್ ಯು ಡಿಸೈರ್ಡ್. ಸೊ ಯೂಶ್ವಲಿ ರೈಟ್ 3 or 4, ವಿ ರೈಟ್ 3 or 4 ಎಲಿಮೆಂಟ್. 3-4 ಎಲಿಮೆಂಟ್ ಬರೆದಾದ ನಂತರ ಸೊ ನೆಕ್ಸ್ಟು
put dots and then close the curly bracket. So this is how we represent an infinite set. ಪುನಃ ಈಗ ರಿಪೀಟ್ ಮಾಡ್ತೀನಿ ಮಕ್ಕಳೇ. ಸೆಟ್ ಇನ್ಫೈನೈಟ್ ಸೆಟ್ ಆಗಿದ್ದು ಯಾವಾಗ ಅದನ್ನು ನಾವು ರೋಸ್ ಆಫ್ ಫಾರ್ಮಲ್ಲಿ ಬರೆಯೋಕ್ಕಾಗುತ್ತೋ ನೀವು ಆ ಸೆಟ್ಟನ್ನು ಮೊದಲ 3 ಅಥವಾ 4 ಎಲಿಮೆಂಟ್ ಬರೆದಾದ ನಂತರ ಸೊ ಡಾಟ್ಸ್ ಬರೆದು ಸೊ ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ದೀಸ್ ಡಾಟ್ಸ್ ರೆಪ್ರೆಸೆಂಟ್ ದ ಎಲಿಮೆಂಟ್ಸ್ ಆಫ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಬಿ ಅಥವಾ ದ ಫ್ಯೂಚರ್ ಎಲಿಮೆಂಟ್ಸ್ ವಿಚ್ ಅಪಿಯರ್ ಆಫ್ಟರ್ 4. 4 ನಂತರ ಬರುವಂಥ ಎಲಿಮೆಂಟ್ನ ಪ್ರತಿಯೊಂದು ಡಾಟ್ ರೆಪ್ರೆಸೆಂಟ್ ದಿಸ್ ರೆಪ್ರೆಸೆಂಟ್ 5, ದಿಸ್ ರೆಪ್ರೆಸೆಂಟ್ 6, ದಿಸ್ ರೆಪ್ರೆಸೆಂಟ್ 7 ಆ್ಯಂಡ್ ಸೋ ಆನ್. ಸೊ ಹೀಗೆ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ ಮಕ್ಕಳೇ. ಈಗ ನೆಕ್ಸ್ಟ್ ಪ್ರಶ್ನೆಗಳು ನೋಡೋಣ ಮಕ್ಕಳೇ. ಸೊ ಲೀಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಅಂತ ಇದೆ. ಸೊ ಲೀಸ್ಟಿಂಗ್ ಎಲಿಮೆಂಟ್ಸ್ ಆಫ್ ದ ಸೆಟ್ಸ್ ಮೀನ್ಸ್ ಸೊ ವಿ ಹ್ಯಾವ್ ಟು ರೈಟ್ ದ ಸೆಟ್ಸ್ ಇನ್ ರೋಸ್ಟ್ ಆಫ್ ಫಾರ್ಮ್ ಅಂತ. ಸೊ ಈಗ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಎ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ಮಕ್ಕಳು ಈ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ನ ಲೀಸ್ಟ್ ಮಾಡೋಕ್ಕೆ ಕೇಳಿದ್ದಾರೆ ನಮಗೆ. ಅಂದರೆ ಇಲ್ಲಿ ಸೆಟ್ ಬಿಲ್ಡ್ ಆಫ್ ಫಾರ್ಮಲ್ಲಿದೆ, ಇದನ್ನು ನಾವು ರೋಸ್ಟ್ ಆಫ್ ಫಾರ್ಮಲ್ಲಿ ಬರಿಬೇಕು. ಸೊ ಎಕ್ಸ್ ಅಂದರೆ ಎಲಿಮೆಂಟ್ ಆಫ್ ಸೆಟ್ ಎ. ಸೊ ಹಿಯರ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ಎಲಿಮೆಂಟ್ಸ್ ಆಫ್ ಸೆಟ್ ಎ ಆರ್ ಆಡ್ ನ್ಯಾಚುರಲ್ ನಂಬರ್. ಸೊ ಮಕ್ಕಳೇ ಇದು ಇನ್ಫೈನೈಟ್ ಸೆಟ್ ಆಗುತ್ತೆ ಬಿಕಾಸ್ ಆಡ್ ನ್ಯಾಚುರಲ್ ನಂಬರ್ಸ್ ಆರ್ ಮೆನಿ ಇನ್ ನಂಬರ್. ಸೊ ನಾವು ಕೌಂಟ್ ಮಾಡಿ ಹೇಳೋಕ್ಕಾಗಲ್ಲ. ದ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ ಈಸ್ 1, ಆಮೇಲೆ 3, ಆಮೇಲೆ 5, ಆಮೇಲೆ 7, 9, 11, 13 ಆ್ಯಂಡ್ so on. Process of saying odd natural number doesn't comes to an end means this is an infinite set. ನಾನು ಆಗಲೇ ಹೇಳಿದ್ದೀನಿ, ಇನ್ಫೈನೈಟ್ ಸೆಟ್ನ ನಾವು ರೋಸ್ ಆಫ್ ಫಾರ್ಮಲ್ಲಿ ಬರೆಯೋಕ್ಕಾದ್ರೆ ಫಸ್ಟ್ 3 or 4 ಎಲಿಮೆಂಟ್ಸ್ ಬರೆದ ನಂತರ ಸೊ ರೈಟ್ ಫ್ಯೂ ಡಾಟ್ಸ್ ಆ್ಯಂಡ್ ದೆನ್ ಕ್ಲೋಸ್ ದ ಕರ್ಲಿ ಬ್ರ್ಯಾಕೆಟ್ ಅಂತ. Therefore, this set in rows of form is like this. The first odd natural number is 1, next one is 3, next one is 5, next one is 7. You can write as many as odd natural number as you desire. ನಿಮ್ಗೆ ಇಷ್ಟ ಬಂದಷ್ಟು ನೀವು ಬರಿಬೋದು ಅಂತ. ಯೂಶಲಿ ವಿ ರೈಟ್ 3 or 4 ಎಲಿಮೆಂಟ್ಸ್ ಆಫ್ ದ ಸೆಟ್. ಸೊ ಆ ನಂತರ ಮಕ್ಕಳೇ ಸೊ ನಾವು ಈ ಪ್ರತಿಯೊಂದು ಆಡ್ ನ್ಯಾಚುರಲ್ ನಂಬರ್ನ ನಾವು ಲೀಸ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ದಿಸ್ ಸೆಟ್ ಕಂಟೈನ್ಸ್ ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್. Therefore, write few dots and then close the curly bracket. So next ಪ್ರಶ್ನೆ ನೋಡಿ, b is equal to set of all x such that x is an integer and x is greater than minus of less than 9/2. Here the element of x ಅಂದರೆ element of b, element of set b, each element of set b is an integer. ಬಿ ಸೆಟ್ಟಲ್ಲಿರೋಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಇಂಟೀಜರ್ ಆ್ಯಂಡ್ ದಟ್ ಇಂಟೀಜರ್ ಈಸ್ ಗ್ರೇಟರ್ ದೆನ್ ಮೈನಸ್ ಆಫ್ ಲೆಸ್ ದೆನ್ 9/2. ಸ್ಟೂಡೆಂಟ್, ಕನ್ಸಿಡರ್ ದಿಸ್ ನಂಬರ್ ಲೈನ್. ನಾವು ಈ ಸೆಟ್ಟಲ್ಲಿ ಏನು ಎಲಿಮೆಂಟ್ಸ್ ಬರೀತೀವೋ ಇಂಟೀಜರ್ಸ್ ಆಗಿರಬೇಕು, ಬಿಟ್ವೀನ್ ಮೈನಸ್ ಆಫ್ ಆ್ಯಂಡ್ 9/2 ಇರಬೇಕು ಮಕ್ಕಳೇ. ದಿಸ್ ಈಸ್ 0, ದಿಸ್ ಈಸ್ -1, ದಿಸ್ ಈಸ್ -2, 1, 2, 3, 4. So this is 5. So minus of ಅಂದರೆ -0.5 ಆಗುತ್ತೆ ಮಕ್ಕಳೇ. It will be here. Let this point on the number line represent -0.5 or minus of. 9/2 is 4.5. 4.5 is mid of 4 and 5. Let this point represent 4.5. So clearly we can say integers greater than minus of and less than 9/2 are 0, 1, 2, 3, 4. Only these are the integers greater than -0.5 and less than 4.5. ಮಕ್ಕಳೇ, ಇಲ್ಲಿ ನಾವು ಸೆಟ್ಟಲ್ಲಿ ಬರೆಯುವಂಥ ಎಲಿಮೆಂಟ್ಸು ಇಂಟೀಜರ್ಸ್ ಆಗಿರಬೇಕು
ಬಿಟ್ವೀನ್ -1/2 ಆ್ಯಂಡ್ 4.5 ಅಂದರೆ ಈ ಇಂಟೀಜರ್ಸ್ ಮಾತ್ರ ಬರಿಬೇಕಾಗತ್ತೆ. ಹಾಗಾದರೆ ಸೊ ದಿಸ್ ಸೆಟ್ ಇನ್ ರೋಸ್ ಆಫ್ ಫಾರ್ಮ್ list all the elements of the set means you have to write the set in rows of form. So here B is finite set or infinite set andre finite set, it is countable set. In B there are how many elements? 5 elements. So B is a finite set. 0, 1, 2, 3, 4. This is an infinite set, this is finite set. ಮಕ್ಕಳೇ ಸೆಟ್ ರೋಸ್ಟ್ ಆಫ್ ಫಾರ್ಮಲ್ಲಿದ್ದು ನೀವು ಡಾಟ್ಸ್ ನೋಡಿದರೆ ಇನ್ಫೈನೈಟ್ ಸೆಟ್. ಸೆಟ್ ರೋಸ್ಟ್ ಆಫ್ ಫಾರ್ಮಲ್ಲಿದ್ದು ಡಾಟ್ಸ್ ಇಲ್ಲ ಅಂದರೆ ಇಟ್ ಈಸ್ ಎ ಫೈನೈಟ್ ಸೆಟ್. ನಾವು ಲೆಟ್ ಶಲ್ ವಿ ರೀಡ್ ದಿಸ್ ಕ್ವಶನ್. ಸಿ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಕಾನ್ಸೋನೆಂಟ್ in the English alphabet which precedes K, which comes before K. So here element of set C, every element of set C is a consonant which precedes K. So student, we know there are 21 consonants and 5 vowels. The first letters of the English alphabet I am writing now: A, B, C, D, E, F, G, H, I, J, K. So these letters appears before K. Before K. Or these are the letters preceding to K. Of these letters, A is a vowel, E is a vowel, I is a vowel. The remaining are consonant. B, C, D, F, G, H, J. They are consonant. ಮಕ್ಕಳು ಇಲ್ಲಿ ಸಿ ಸೆಟ್ನ ಪ್ರತಿಯೊಂದು ಎಲಿಮೆಂಟು ಕೂಡ ಕಾನ್ಸೊನೆಂಟ್ ಮತ್ತು ಪ್ರಿಸೀಡಿಂಗ್ ಕೆ ಆಗಿರಬೇಕು. ಹಾಗಾದರೆ ಸೊ ಸಿ ಕೂಡ ಫೈನೈಟ್ ಸೆಟ್ ಆಗುತ್ತೆ ಮಕ್ಕಳೇ. ಸೊ ಸಿ ಸೆಟ್ ಇನ್ ರೋಸ್ ಆಫ್ ಫಾರ್ಮ್ ವಿ ಹ್ಯಾವ್ ಟು ರೈಟ್ ಆಲ್ ದ ಕಾನ್ಸೊನೆಂಟ್ ವಿಚ್ ಅಪಿಯರ್ಸ್ ಬಿಫೋರ್ ಕೆ. ಬಿ, C, D, F, G, H, J. So clearly this set is also a finite set because this is countable set. ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳೋಕ್ಕಾಗತ್ತೆ. ನೀವು ಕೌಂಟ್ ಮಾಡಿದ್ರೆ there are 7 elements. This is finite set, this is finite set, but this is an infinite set. Thank you student for watching the